ವಿವೇಕ ಚೂಡಾಮಣಿ ಸಂಚಿಕೆ 9. ವಿವೇಕ ಚೂಡಾಮಣಿಯ 9ನೇ ಶ್ಲೋಕವು ಸಾಧಕನಿಗೆ ಸ್ವಪ್ರಯತ್ನದ ಮಹತ್ವವನ್ನು ಸಾರುವ ಅತ್ಯಂತ ಶಕ್ತಿಶಾಲಿ ಶ್ಲೋಕವಾಗಿದೆ. ಗುರುಗಳು ಸಿಕ್ಕರು, ಇನ್ನು ನನ್ನ ಕೆಲಸ ಮುಗೀತು, ಅವರೇ ನನ್ನನ್ನು ಸ್ವರ್ಗಕ್ಕೆ ಹೊತ್ತುಕೊಂಡು ಹೋಗುತ್ತಾರೆ ಎಂದುಕೊಂಡು ಸೋಮಾರಿಯಾಗುವ ಸಾಧಕನಿಗೆ ಶಂಕರಾಚಾರ್ಯರು ಇಲ್ಲಿ ಚುರುಕು ಮುಟ್ಟಿಸುತ್ತಿದ್ದಾರೆ. ಈ ಶ್ಲೋಕದಲ್ಲಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ಒಂದು ಪ್ರಶ್ನೆ ಇದೆ. ನಿಮಗೆ ಹಸಿವಾದರೆ ಊಟ ಮಾಡಬೇಕಾದವರು ಯಾರು? ನೀವೇ ತಾನೇ. ತಾಯಿಗೆ ಮಗುವಿನ ಮೇಲೆ ಎಷ್ಟೇ ಪ್ರೀತಿ ಇರಬಹುದು, ಆದರೆ ಮಗುವಿನ ಹೊಟ್ಟೆ ತುಂಬಬೇಕಾದರೆ ತಾಯಿ ಊಟ ಮಾಡಿದರೆ ಸಾಲದು, ಮಗುವೇ ಊಟ ಮಾಡಬೇಕು. ನಿಮಗೆ ಕಾಯಿಲೆ ಬಂದರೆ ಡಾಕ್ಟರ್ ಎಷ್ಟೇ ದೊಡ್ಡವರಾಗಿರಲಿ, ಔಷಧಿಯನ್ನು ಅವರು ನುಂಗಿದರೆ ನಿಮ್ಮ ರೋಗ ವಾಸಿಯಾಗುತ್ತದೆಯೇ? ಇಲ್ಲ, ನೀವೇ ನುಂಗಬೇಕು. ಅದೇ ರೀತಿ ಸಂಸಾರವೆಂಬ ರೋಗದಿಂದ ಮುಕ್ತಿ ಪಡೆಯಬೇಕಾದರೆ ಗುರುಗಳು ಎಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ದರೂ ಸಾಧನೆಯನ್ನು ಶಿಷ್ಯನೇ ಮಾಡಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಉದ್ಧರೇದಾತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೋ. ಅದೇ ಮಾತನ್ನು ಆದಿ ಶಂಕರಾಚಾರ್ಯರು ಈ 9ನೇ ಶ್ಲೋಕದಲ್ಲಿ ಪ್ರತಿಧ್ವನಿಸುತ್ತಿದ್ದಾರೆ. ಗುರುವನ್ನು ಆಶ್ರಯಿಸಿದ ನಂತರ ಶಿಷ್ಯನ ಕರ್ತವ್ಯವೇನು ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಆ ಅದ್ಭುತವಾದ 9ನೇ ಶ್ಲೋಕವನ್ನ ಪಠಿಸೋಣ. ಉದ್ಧರೇದಾತ್ಮಾನಾತ್ಮಾನಂ ಮಗ್ನಂ ಸಂಸಾರ ವಾರಿಧೌ ಯೋಗಾರೂಢ ತ್ವಮಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ. ಇದರ ಅರ್ಥ ಏನು ಎಂದರೆ, ಸಂಸಾರವೆಂಬ ಸಾಗರದಲ್ಲಿ ಮುಳುಗಿರುವ ತನ್ನನ್ನು ತಾನೇ ಮೇಲಕ್ಕೆತ್ತಬೇಕು, ಉದ್ಧಾರ ಮಾಡಿಕೊಳ್ಳಬೇಕು. ಹೇಗೆ? ಯೋಗಾರೂಢ ಸ್ಥಿತಿಯನ್ನು ತಲುಪಿ ಸರಿಯಾದ ಜ್ಞಾನದಲ್ಲಿ, ಅಂದ್ರೆ ಸಮ್ಯಕ್ ದರ್ಶನದಲ್ಲಿ ನಿಷ್ಠೆಯನ್ನು ಹೊಂದುವ ಮೂಲಕ. ಮಗ್ನಂ ಸಂಸಾರ ವಾರಿಧೌ, ನಾವು ಎಲ್ಲಿದ್ದೇವೆ? ಮೊದಲು ನಮ್ಮ ಪರಿಸ್ಥಿತಿ ಏನಿದೆ ಎಂಬುದನ್ನು ನೋಡೋಣ. ಈ ಶ್ಲೋಕದಲ್ಲಿ ಮಗ್ನಂ ಸಂಸಾರ ವಾರಿಧೌ ಎಂದಿದ್ದಾರೆ. ನಾವು ಸಂಸಾರವೆಂಬ ಸಮುದ್ರದಲ್ಲಿ ಕೇವಲ ಈಜುತ್ತಿಲ್ಲ, ನಾವು ಮಗ್ನರಾಗಿದ್ದೇವೆ. ಅಂದರೆ ಪೂರ್ತಿಯಾಗಿ ಮುಳುಗಿ ಹೋಗಿದ್ದೇವೆ. ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇದಕ್ಕೆ ಸುಂದರವಾದ ವಿವರಣೆಯನ್ನ ನೀಡುತ್ತಾರೆ. ಸಮುದ್ರದಲ್ಲಿ ಮುಳುಗುವವನಿಗೆ ಉಸಿರಾಡಲು ಕಷ್ಟವಾಗುತ್ತದೆ. ಅವನ ಕಣ್ಣು ಕಿವಿಗಳಿಗೆ ನೀರು ತುಂಬಿಕೊಳ್ಳುತ್ತದೆ, ದಿಕ್ಕು ದೆಸೆ ಕಾಣುವುದಿಲ್ಲ. ನಮ್ಮ ಸ್ಥಿತಿಯು ಹಾಗೆಯೇ ಇದೆ. ನಮ್ಮ ರಾಗದ್ವೇಷಗಳೇ ಅಪ್ಪಳಿಸುವ ಅಲೆಗಳು, ದುಃಖ ರೋಗಗಳೇ ಸಮುದ್ರದ ಮೊಸಳೆಗಳು, ಅಜ್ಞಾನವೇ ಆಳವಾದ ನೀರು. ಈ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟುತ್ತಿರುವಾಗ ದೇವರು ಬಂದು ಕಾಪಾಡಲಿ, ಗುರುಗಳು ಬಂದು ಕಾಪಾಡಲಿ ಎಂದು ನಾವು ಕೂಗುತ್ತೇವೆ. ಆದರೆ ಶಂಕರರು ಹೇಳುತ್ತಾರೆ, ಅಪ್ಪ, ಅವರು ದಡದಲ್ಲಿ ನಿಂತು ಹಗ್ಗ ಎಸೆಯಬಲ್ಲರು ಅಷ್ಟೇ. ಆ ಹಗ್ಗವನ್ನು ಹಿಡಿದು ಶಕ್ತಿ ಹಾಕಿ ಮೇಲೆ ಬರಬೇಕಾದವನು ನೀನೇ. ಈ ಸ್ವಪ್ರಯತ್ನದ ಮಹತ್ವವನ್ನು ತಿಳಿಯಲು ಒಂದು ಸಣ್ಣ ಕಥೆಯನ್ನ ನೋಡೋಣ. ಒಬ್ಬ ವ್ಯಕ್ತಿ ಅಚಾನಕ್ ಆಗಿ ದಾರಿ ಪಕ್ಕದ ಹಾಳು ಬಾವಿಗೆ ಬಿದ್ದು ಬಿಟ್ಟ. ಬಾವಿ ಆಳವಾಗಿತ್ತು. ಅವನು ಬಚಾವೋ ಎಂದು ಜೋರಾಗಿ ಕಿರುಚುತ್ತಿದ್ದ. ಕಾಪಾಡಿ ಎಂದು ಜೋರಾಗಿ ಕಿರುಚುತ್ತಿದ್ದ. ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ದಯಾಳು, ಅವರೇ ಗುರುಗಳು, ಇದನ್ನ ಕೇಳಿದರು. ಅವರು ಬಾವಿ ಹತ್ತಿರ ಬಂದು ನೋಡಿದ್ರು. ಪಾಪ, ಅವರು ತಕ್ಷಣ ಪಕ್ಕದಲ್ಲಿದ್ದ ಒಂದು ಗಟ್ಟಿಮುಟ್ಟಾದ ಹಗ್ಗವನ್ನ, ಅದುವೇ ಜ್ಞಾನ ಅಥವಾ ಉಪದೇಶ, ಬಾವಿಯೊಳಗೆ ಎಸೆದರು ಮತ್ತು ಹೇಳಿದರು, ನೋಡು, ಈ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೋ, ನಾನು ಮೇಲೆ ಎಳೆಯುತ್ತೇನೆ, ಅಥವಾ ನೀನೇ ಹಗ್ಗ ಹಿಡಿದು ಮೇಲೆ ಹತ್ತಿ ಬಾ. ಈಗ ಬಾವಿಯಲ್ಲಿರುವವನು ಏನು ಮಾಡಿದ ಗೊತ್ತೇ? ಅವನು ಆ ಹಗ್ಗವನ್ನು ಹಿಡಿಯಲಿಲ್ಲ,
ಬದಲಿಗೆ ಆ ಹಗ್ಗಕ್ಕೆ ನಮಸ್ಕಾರ ಮಾಡಿದ. ಓಹ್, ಎಂತಹ ಸುಂದರವಾದ ಹಗ್ಗ ಇದು! ಇದನ್ನು ಎಸೆದ ಮಹಾತ್ಮರಿಗೆ ಜೈಕಾರವಾಗಲಿ ಎಂದು ಭಜನೆ ಮಾಡಲು ಶುರು ಮಾಡಿದ. ಮೇಲಿದ್ದವನು ಕೂಗಿದ, ಅಯ್ಯೋ ಮೂರ್ಖನೇ, ಭಜನೆ ಆಮೇಲೆ ಮಾಡುವೆಯಂತೆ, ಮೊದಲು ಹಗ್ಗ ಹಿಡಿದಿಕೋ. ಆಗ ಇವನು, ಸ್ವಾಮಿ, ನೀವೇ ಇದು ಬಂದು ನನ್ನನ್ನು ಹೊತ್ತುಕೊಂಡು ಹೋಗಿ ಅಂದ. ನಮ್ಮ ಕಥೆಯೂ ಹೀಗೆಯೇ ಅಲ್ಲವೇ? ಗುರುಗಳು ವಿವೇಕ ಚೂಡಾಮಣಿ ಎಂಬ ಹಗ್ಗವನ್ನು ನಮಗೆ ಎಸೆದಿದ್ದಾರೆ. ನಾವು ಆ ಪುಸ್ತಕಕ್ಕೆ ಪೂಜೆ ಮಾಡುತ್ತಿದ್ದೇವೆ, ಶ್ಲೋಕಗಳನ್ನ ಹಾಡುತ್ತಿದ್ದೇವೆ. ಆದರೆ ಅದರಲ್ಲಿ ಹೇಳಿರುವ ತತ್ವವನ್ನು ಹಿಡಿದು ಮೇಲೆ ಹತ್ತುತ್ತಿದ್ದೇವಾ? ಇಲ್ಲ. ಹಗ್ಗವನ್ನು ಕೇವಲ ನೋಡುತ್ತಿದ್ದರೆ ಬಾವಿಯಿಂದ ಮೇಲೆ ಬರಲು ಸಾಧ್ಯವಿಲ್ಲ. ಅದನ್ನು ಹಿಡಿದು ಕೈಕಾಲು ಆಡಿಸಿ ಕಷ್ಟಪಟ್ಟು ಹತ್ತಬೇಕು. ಅದನ್ನೇ ಶ್ಲೋಕದಲ್ಲಿ ಉದ್ಧರೇತಾತ್ಮನ ಆತ್ಮಾನಂ, ನಿನ್ನನ್ನು ನೀನೇ ಮೇಲೆತ್ತಿಕೋ ಎಂದು ಹೇಳಿರುವುದು. ಸರಿ, ಮೇಲೆ ಏರುವುದು ಹೇಗೆ? ಅದಕ್ಕೆ ಸಾಧನ ಯಾವುದು? ಶಂಕರಾಚಾರ್ಯರು 2 ಮಾರ್ಗ ಹೇಳುತ್ತಾರೆ. ಮೊದಲನೆಯದು ಯೋಗಾರೂಢತ್ವಂ ಅಸಾಧ್ಯ. ಯೋಗರೂಢ ಎಂದರೆ ಯೋಗದ ಉತ್ತುಂಗ ಸ್ಥಿತಿಯನ್ನು ಏರುವುದು. ಇಲ್ಲಿ ಯೋಗ ಅಂದರೆ ಕೇವಲ ಪ್ರಾಣಾಯಾಮ ಅಥವಾ ತಲೆ ಕೆಳಗೆ ನಿಲ್ಲುವುದಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಆರೋರುಕ್ಷೋರ್ಮನೇರೋಗಂ ಕರ್ಮ ಕಾರಣ ಮುಚ್ಯತೆ. ಆರಂಭದಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದು, ನಂತರ ಧ್ಯಾನದಲ್ಲಿ ಮನಸ್ಸನ್ನು ನಿಲ್ಲಿಸುವುದು. ಶೃಂಗೇರಿ ಮಹಾಸ್ವಾಮಿಗಳು ವಿವರಿಸುತ್ತಾರೆ, ಬಾವಿಯಿಂದ ಮೇಲೆ ಹತ್ತಲು ಹಗ್ಗಕ್ಕೆ ಗಂಟುಗಳಿರುತ್ತವೆ. ಆ ಗಂಟುಗಳನ್ನು ಹಿಡಿದು ಹತ್ತಬೇಕು. ಹಾಗೆ ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ ಎಂಬ ಗಂಟುಗಳನ್ನು ಹಿಡಿದು ನಾವು ಮೇಲೆ ಏರಬೇಕು. ಯಾವಾಗ ಮನಸ್ಸು ಹೊರಗಿನ ಪ್ರಪಂಚದ ಗಲಾಟೆಯಿಂದ ಶಾಂತವಾಗುತ್ತದೆಯೋ, ಯಾವಾಗ ವಿಷಯಗಳ ಕಡೆಗೆ ಓಡುವುದನ್ನು ನಿಲ್ಲಿಸುತ್ತದೆಯೋ, ಆ ಸ್ಥಿತಿಯೇ ಯೋಗಾರೂಢ ಸ್ಥಿತಿ. 2ನೇ ಮತ್ತು ಅಂತಿಮವಾದಂತಹ ಸಾಧನ ಸಮ್ಯಕ್ ದರ್ಶನ ನಿಷ್ಠಯ. ಸಮ್ಯಕ್ ಅಂದ್ರೆ ಸರಿಯಾದ, ದೋಷವಿಲ್ಲದ. ದರ್ಶನ ಅಂದರೆ ನೋಟ ಅಥವಾ ಜ್ಞಾನ. ನಿಷ್ಠ ಅಂದರೆ ಅಚಲವಾದ ಸ್ಥಿತಿ. ಏನಿದು ಸಮ್ಯಕ್ ದರ್ಶನ? ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಎಂದುಕೊಳ್ಳುವುದು ಮಿಥ್ಯಾ ದರ್ಶನ. ಇದು ತಪ್ಪು ತಿಳುವಳಿಕೆ. ಬೆಳಕನ್ನ ತಂದು, ಓಹೋ, ಇದು ಹಾವಲ್ಲ, ಇದು ಹಗ್ಗ, ಇದು ಹಾವಲ್ಲ, ಇದು ಹಗ್ಗ ಎಂದು ತಿಳಿಯುವುದು ಸಮ್ಯಕ್ ದರ್ಶನ. ಹಾಗೆಯೇ ನಾನು ಈ ದೇಹ, ನಾನು ಪಾಪಿ, ನಾನು ದುಃಖಿ ಎಂದುಕೊಳ್ಳುವುದು ತಪ್ಪು ದೃಷ್ಟಿ. ನಾನು ಶುದ್ಧ ಬ್ರಹ್ಮ ಸ್ವರೂಪ, ನನಗೆ ಹುಟ್ಟು ಸಾವು ಇಲ್ಲ, ನಾನು ಆನಂದಮಯ ಎಂದು ಅನುಭವಕ್ಕೆ ತಂದುಕೊಳ್ಳುವುದೇ ಸಮ್ಯಕ್ ದರ್ಶನ. ಎಂತಹ ಮಾತು! ನಾನು ಶುದ್ಧ ಬ್ರಹ್ಮ ಸ್ವರೂಪ, ನನಗೆ ಹುಟ್ಟು ಸಾವುಗಳಿಲ್ಲ, ನಾನು ಆನಂದಮಯ ಎಂದು ಅನುಭವಕ್ಕೆ ತಂದುಕೊಳ್ಳುವುದೇ ಸಮ್ಯಕ್ ದರ್ಶನ, ಸರಿಯಾದ ದರ್ಶನ, ದೋಷವಿಲ್ಲದ ದರ್ಶನ. ಗಮನಿಸಿ, ಶಂಕರರು ಕೇವಲ ದರ್ಶನ ಎನ್ನಲಿಲ್ಲ, ನಿಷ್ಠಾ ಎಂದರು. ಒಂದು ಸಲ ಅಹಂ ಬ್ರಹ್ಮಾಸ್ಮಿ ಅಂದುಕೊಂಡರೆ ಸಾಲದು, ಅದು ಪ್ರತಿ ಕ್ಷಣವೂ ನಮ್ಮ ಉಸಿರಾಗಬೇಕು. ಎಂತಹ ಕಷ್ಟ ಬಂದರೂ ನಾನು ದೇಹವಲ್ಲ, ನಾನು ಆತ್ಮ ಎಂಬ ಎಚ್ಚರ ತಪ್ಪಬಾರದು. ಅದೇ ನಿಷ್ಠೆ. ಆತ್ಮೀಯರೇ, ಈ ಶ್ಲೋಕದ ಸಾರಾಂಶ ಇಷ್ಟೇ. ನಾವು ನಮ್ಮ ಉದ್ಧಾರಕ್ಕೆ ಬೇರೆಯವರನ್ನು, ಗ್ರಹಗತಿಗಳನ್ನು ಅಥವಾ ದೇವರನ್ನು ದೋರುವುದನ್ನು ನಿಲ್ಲಿಸಬೇಕು. ಶೃಂಗೇರಿ ಶ್ರೀಗಳು ಒಂದು ಭರವಸೆಯ ಮಾತು ಹೇಳುತ್ತಾರೆ, ಪ್ರಯತ್ನ ಮಾಡುವವನಿಗೆ ಮಾತ್ರ ದೇವರ ಸಹಾಯ ಸಿಗುತ್ತದೆ. ಗಾಳಿ ಬೀಸುತ್ತಿದೆ ಅಂದ್ರೆ ದೇವರ ಕೃಪೆ ಇದೆ. ಆದರೆ ನಿನ್ನ ದೋಣಿಯ ಪಟವನ್ನು ನೀನೇ ಬಿಚ್ಚಿಡಬೇಕು. ಪಟ ಬಿಚ್ಚದೆ ಗಾಳಿಯನ್ನು ಬೇದರೆ ಏನು ಪ್ರಯೋಜನ? ಆದ್ದರಿಂದ ಇಂದಿನಿಂದಲೇ ಸಂಕಲ್ಪ ಮಾಡಿ, ನಾನು ಈ ಸಂಸಾರ ಕೂಪದಿಂದ ಮೇಲೆ ಬರಲೇಬೇಕು, ನಾನು ಈ ಸಂಸಾರ ಕೂಪದಿಂದ ಮೇಲೆ ಬರಲೇಬೇಕು. ಗುರುಗಳು ತೋರಿಸಿದ ದಾರಿಯಲ್ಲಿ ನಾನು ಶ್ರದ್ಧೆಯಿಂದ ನಡೆಯುತ್ತೇನೆ, ನನ್ನ ಮನಸ್ಸನ್ನು ನಾನೇ ಗೆಲ್ಲುತ್ತೇನೆ. ಈ ರೀತಿಯ ಸಂಕಲ್ಪ ಮಾಡಿ. ಈ ಆತ್ಮವಿಶ್ವಾಸವೇ ಸಾಧನೆಯ ಮೊದಲ ಮೆಟ್ಟಿಲು. ಮುಂದಿನ ಶ್ಲೋಕದಲ್ಲಿ ಈ ಸಾಧನೆಗೆ ಅಡ್ಡಿಯಾಗಿರುವ ದೇಹದ ಮೇಲಿನ ಮೋಹವನ್ನು ಹೇಗೆ ಬಿಡಬೇಕು ಎಂಬುದನ್ನು ಆಚಾರ್ಯರು ವಿವರಿಸಲಿದ್ದಾರೆ. ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳುವ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ. ಸರ್ವೇ ಜನಃ ಸುಖಿನೋ ಭವಂತು. ಹರಿ ಓಂ ತತ್ಸತ್.